ಹುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಾಗೆ ಈಗ ಮಕರ ರಾಶಿಯವ್ರಿಗೆ 2025ರಲ್ಲಿ ಎಲ್ಲವೂ ಸಕ್ಸಸ್ ಆಗುತ್ತಾ ಏನು ಹೇಳ್ತೀರಿ ಗುರುಗಳೇ? ಮಕರ ರಾಶಿಯ ಆರಂಭಿಕವಾದಂಥ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಪ್ರಮಾಣದ ಏರುಪೇರುಗಳು, ಸಾರ್ಧ ಸಪ್ತಮ ಶನಿಯ ಪ್ರಭಾವಕ್ಕೆ ಒಳಗಾದಂತಹ ಮಕರ ರಾಶಿಯವರೆಗೆ ಶನಿ ನಿವೃತ್ತಿಯ ರಾಶಿಯಾಗಿರುತ್ತೆ. ಶನಿ ಏಳರಾಟದ ಶನಿ ಕಾಟದಿಂದ ನಿವೃತ್ತರಾಗ್ತಾ ಇರತಕ್ಕಂಥ ರಾಶಿ ಮಕರವಾದ್ದರಿಂದ ಆರಂಭಿಕವಾದಂಥ ದಿನಮಾನಗಳಲ್ಲಿ, ಅಂದರೆ ಹಿಂದೆ ಶನಿಯ ಪ್ರಾರಂಭದ ದಿನಮಾನಗಳಲ್ಲಿ ಅನೇಕರು ಬೇಕಾದಷ್ಟು ಸಂಪತ್ತುಗಳನ್ನು ಗಳಿಸ್ಕೊಂಡಿದ್ದರೆ ಆ ಸಂಪತ್ತುಗಳು ತಕ್ಕ ಮಟ್ಟಿಗೆ ಕರಗುವಂತಹ ಸಾಧ್ಯತೆಗಳು ಈ 3 ತಿಂಗಳಲ್ಲಿ ಕಂಡುಬರ್ಬೋದು. ಆದರೆ ಕೊನೆಯ ಶನಿಯ ಪ್ರಭಾವದ, ಅಂದರೆ ಮಾರ್ಚ್ 27ರ ನಂತರದಲ್ಲಿ, ಮೇ 16ರ ನಂತರದಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಕಾಣುವುದರಿಂದ ಮುಟ್ಟಿದ್ದೆಲ್ಲ ಬಂಗಾರ ಅಂತ ನೀವೇನು ಹೇಳಿದರೋ ಆ ಮಾತುಗಳು ಅಕ್ಷರಶಃ ಸತ್ಯವಾಗುವಂತಹ ಸಾಧ್ಯತೆಗಳಿದೆ. ಒಂದಿಷ್ಟು ಪ್ರಮೋಷನ್ಸ್ಗಳು ಯಾವರಿಗೆ ಪೆಂಡಿಂಗ್ ಇದ್ದರೆ ಅಂತಹ ಪ್ರಮೋಷನ್ ಕೂಡ ಅವರಿಗೆ, ಅಧಿಕಾರಿ ವರ್ಗದವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು, ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ ಅನುಕೂಲಕರವಾದಂಥ ವ್ಯವಸ್ಥೆ, ಬಂಧುಗಳಲ್ಲಿ ಇದ್ದಂಥ ವಿರೋಧಗಳು ಒಂದಿಷ್ಟು ಮಟ್ಟದ ಮನಸ್ತಾಪಗಳೆಲ್ಲವೂ ಕೂಡ ದೂರಾಗಿ ಸಾಂಸಾರಿಕವಾದಂಥ ನೆಮ್ಮದಿಯನ್ನು ಕಾಣತಕ್ಕಂತಹ ಯೋಗ, ವಿದ್ಯಾರ್ಥಿಗಳು ಕೂಡ ಉನ್ನತವಾದಂಥ ವ್ಯಾಸಂಗವನ್ನು ಅಥವಾ ವಿದ್ಯಾರ್ಥಿಗಳಿಗೆ ಶುಭಪ್ರದವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಂಥ ನಿರೀಕ್ಷೆಗಳನ್ನು ಖಂಡಿತ ಇಟ್ಕೋಬೋದು. ಅನೇಕ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಲಾಭಪೂರಿತವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದಂಥ ನಿರೀಕ್ಷೆಗಳನ್ನು ಈ ಒಂದು ಮಕರ ರಾಶಿಯವರು ಕಾಣಬಹುದಂಥ ನಿರೀಕ್ಷೆಗಳು ಇರೋದರಿಂದ ಈಶ್ವರನ ಆರಾಧನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಕೊಡ್ತಾ, ಯಾರು ಆರ್ತರಿರ್ತಾರೋ, ಕಷ್ಟದಲ್ಲಿರ್ತಾರೋ ಅಂಥವರಿಗೆ ಯಥಾಶಕ್ತಿ ಅಂತ ಸಹಾಯವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳಿಂದ ಈ ವರ್ಷ ಸಂಪೂರ್ಣವಾದಂಥ ಸಮಾಧಾನವನ್ನು ಕೊಡುತ್ತೆ ಮಕರ ರಾಶಿಯವರಲ್ಲಿ.